ಬಾವ ಮನೆಯೆಲ್ಲ ಚೆನ್ನಾಗಿದ್ದಾರಾ? ಕಣವ ರಶ್ಮಿ ಎಲ್ಲ ಚೆನ್ನಾಗವ್ರೆ. ನೀವು ಹೆಂಗಿದ್ದೀರಿ? ಹಾ ಬಾವ, ನಾವು ಚೆನ್ನಾಗಿದ್ದೀವಿ. ಅಜ್ಜಿಯವರು ಅಕ್ಕ ಎಲ್ಲ ಚೆನ್ನಾಗಿದ್ದಾರಾ? ಕಣವ ಎಲ್ಲ ಚೆನ್ನಾಗವ್ರೆ. ಅಲ್ಲ ಹೊಸ ವರ್ಷಕ್ಕೆ ನೀವು ಬತ್ತಿದ್ರಿ ಅಂದ್ಬಿಟ್ಟು ಹೊಸಿಕಾದ್ವವ. ಆಮೇಲೆ ಆತನೂ ಬತ್ತಾರೆ ಕಣ್ರಿ ಅಂತ ಹೇಳಿದ್ಲ. ಅದಕ್ಕೆ ಒಬ್ಬಿಟ್ಟು ಮಾಡು ಅಂದ್ಬಿಟ್ಟು ಹೊಸ ವರ್ಷಕ್ಕೆಲ್ಲ ಒಬ್ಬಿಟ್ಟು ಊಟ ಮಾಡಿಸಿದೆ. ಬರ್ಬೇಕು ತಾನೆ ನೀನು? ಅಯ್ಯೋ ಇಲ್ಲ ಬಾವ, ಬರೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೋಬೇಡಿ. ಹಂಗಾರ ಕಣ್ ಮಗ, ಇದಕ್ಕೆ ಹಿಂಗೆ ಇಲ್ಲೇ ಸೇರ್ಕೊಬಿಟ್ರಿ ನೀವು. ಯಾಕೆ ಹಳ್ಳಿ ಬಿಟ್ಬಿಟ್ರಾ? ಹಳ್ಳಿ ಇರೋಕೆ ಇಷ್ಟ ಇಲ್ವೋ? ಆಗೆಲ್ಲ ಹಂಗೆ ಇಲ್ಲಿರೋಕೆ ಇಷ್ಟಪಡ್ತೀರಿ ಅಂತೀರಾ, ಅಲ್ಲೇ ಇರೋಕೆ ಇಷ್ಟಪಡ್ತಿದ್ರಿ. ಈಗ ಯಾಕವ ಈಗ ಹಿಂಗೆ ಆಡಿರಿ? ಅಯ್ಯೋ ಆ ಥರ ಏನಿಲ್ಲ ಬಾವ, ಇವ್ರು ಡ್ಯೂಟಿಗೆ ಹೋಗ್ತಾರಲ್ಲ, ಅದಕ್ಕೆ ಅವ್ರಿಗೆ ಟೈಮ್ಗೆ ಅಡುಗೆ ಎಲ್ಲ ಮಾಡ್ಕೊಡ್ಬೇಕು ಅಲ್ವಾ. ಇವ್ರನ್ನ ಇಲ್ಲಿ ಬಿಟ್ಬಿಟ್ಟು ನಾನು ಅಲ್ಲಿ ಬರೋಕ್ಕಾಗುತ್ತಾ? ಹಂಗಲ್ಲ ಕಣ್ ಮಗ, ಅಲ್ಲಿಂದನೇ ಅಪ್ ಡೌನ್ ಮಾಡ್ತಿದ್ನಲ್ಲ ಮಾದೇವ. ಈ ಮೊದ್ಲಂಗೆ ಈಗಲೂ ಅಪ್ ಡೌನ್ ಮಾಡ್ಕೊಂಡು ಇರ್ಬೋದಲ್ಲವ? ಇಲ್ಲ ಬಾವ, ಅಲ್ಲಿಂದ ಇಲ್ಲಿಗೆ ಅಪ್ ಡೌನ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡೋಣ, ಅವ್ರು ಮತ್ತೆ ಮಾತಾಡಿ, ನಂದೇನಿಲ್ಲ. ಹಾಂ ಸರಿ ಕಣವ, ಆಯಿತು. ಐಕ್ಲಲ್ಲ ಅವರೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಇವಳು ಓದ್ಲ ನವ್ವೇನುವೆ? ಹಾಂ, ಅವಳು ಕಾಲೇಜ್ಗೆ ಹೋದ್ಲು ಬಾವ. ನೆನ್ನೆ ಫೋನ್ ಮಾಡಿದ್ಲು, ಲೇಟ್ ಆಯ್ತದೆ ಇಲ್ಲಿ ಚಿಕ್ಕಪ್ಪರ ಮನೆ ತಕ ಹೋಗ್ತೀನಿ ಬಂದ್ಬಿಡಪ್ಪ ಅಂತ, ಕರ್ಕೊಂಡು ಹೋಗಕ್ಕೆ ಬಾ ಅಂತ ಅಂದ್ಲು. ಚಿಕ್ಕಪ್ಪರ ಮನೆ ತವಿರವ ಅಂತ ಅಂದಿದ್ದು. ಬಿಡತ್ತದು ಇಲ್ಲಿಂದನೇ ಅಪ್ ಡೌನ್ ಮಾಡು ಅಂದರೆ ಏನು ಮಾಡ್ರು ಹೋಗ್ತೀರ ಕಣ್ಮಗ. ಅಲ್ಲಿ ಭಾಳ ಹಿಂಸೆ ಆಯ್ತದೆ ತಂದುಬಿಡಕ್ಕೆ. ಮೊದ್ಲಾರು ಮಾದೇವ ಇದ್ನಲ್ಲ, ಕರ್ಕೊಬಂದು ಬಿಟ್ಬಿಟ್ಟು ಹೋಯ್ತಿದ್ದ. ಕಾಲೇಜ್ಗೆ ಬಿಟ್ಬಿಟ್ಟು ಅವ್ನು ಕೆಲಸಕ್ಕೆ ಹೋಯ್ತಿದ್ದ. ಈಗಳ ಹಿಂಸೆ ಆದಂಗೆ ಆಗದೆ, ನನಗೆ ಜೀವ ತೆಗಿತಾಳೆ. ಹೌದಾ, ತುಂಬ ತೊಂದರೆ ಆಗಿರ್ಬೇಕು ಹಾಗಾದ್ರೆ. ತೊಂದರೆ ಅಂದ್ಯಾ? ಹಿಂಸೆ ಆಗೋಗದೆ ಕಣ್ಮಗ, ಬಾಳವ. ಅಯ್ಯೋ ಸುಮ್ಕಿರತ್ತಾಗಿ ತಲೆ ಕೇಟೋದಂಗೆ ಆಗದೆ. ಎಷ್ಟೊತ್ತಿಗೆ ಬಂದನವ ಮಾದೇವ? ಇನ್ನು ಸ್ವಲ್ಪ ಹೊತ್ತು ಬರ್ತಾರೆ ಬಾವ. ನಾನು ಕಾಫಿ ಮಾಡ್ಕೊ ಬರ್ತೀನಿ, ಕುಂತೀರಿ. ಹಾಂ ಸರಿ ಸರಿ ಆಯಿತು. ಮುಡ್ಗೋಗವ. ಅಣ್ಣ ಈಗ ಬಂದ ಮುಕ್ಕಲ? ಈಗ ಬಂದು ಚೆನ್ನಾಗಿದ್ದೀಯಪ್ಪ? ಚೆನ್ನಾಗಿವ್ ನೀರು. ಬಟ್ಟೆ ಚೇಂಜ್ ಮಾಡ್ಕೊ ಬರ್ತೀನಿ. ಸರಿ ಆಯಿತು, ಹೋಗಿ ಚೇಂಜ್ ಮಾಡ್ಕೊಬರಗು. ಅಣ್ಣ ಇನ್ನೇನು ಸಮಾಚಾರ? ಎಲ್ಲಂದು ಸಾವುಕಾರರು ಹೇಳ್ಬೇಕು. ಓಹೋ, ನಾನು ಯಾವ ಸಾವುಕಾರ? ಹೇಳಪ್ಪ ಹೇಳು, ಏನು ಸಮಾಚಾರ? ಅಲ್ಲಕ್ಕಲ್ಲ, ಏನು ಅಂಟ್ರು ಕೇಳಂಗೆ ಹೇಳ್ತಿದ್ದಿಲ್ಲ ಏನು ಸಮಾಚಾರ ಅಂತ. ಅಲ್ಲ ಬಂದು ಎಷ್ಟು ದಿವಸ ಆಯಿತು? ಮನೆಗೆ ಬರಬೇಕು ಅಂತ ಗ್ಯಾನಿಲ್ಲ ನಿಮಗೆ? ಅದಕ್ಕೆ ಇಲ್ಲೇ ಇದ್ದೀರಿ? ಇಲ್ಲಾದ್ರೇನು ಸುಮ್ಕಿರು. ಯಾಕೆ ಇಲ್ಲಿರಂಗಿಲ್ವಾ? ಇಲ್ಲಾದ್ರೇನು ಸುಮ್ಮನಿರೋಣ. ಅಯ್ಯೋ ಹಂಗಲ್ಲಕ್ಕಲ್ಲ ಮಗ. ಅಲ್ಲಿ ಅಜ್ಜರೆಲ್ಲವ ಏನತ್ತಾಗೆ ಮಾದೇವ ಇಲ್ವಲ್ಲ, ರಶ್ಮಿ ಇಲ್ವಲ್ಲ ಅನ್ಕೊಂಡು ಬೇಜಾರು ಮಾಡ್ಕೊತ ಕೂತವ್ರೆ. ಲತಾಗಿತ ಇಲ್ಲವ. ನೀವೇನು ಇಲ್ಲೇ ಉಳ್ಕೊತ ಕೂತಿದ್ದೀರಲ್ಲ? ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಿದ್ದೆ, ಪೌಂಡರ್ ಮಾಡ್ತಿದ್ದಲ್ಲ ಮಾಡ್ಕೊಂಡು, ಹಂಗೆ ಇರೋಕ್ಕಾಗಿಲ್ವಾ? ಇಲ್ಲಿ ಬೇರೆ ಏನು ಚಂದ? ಯಾವಾಗಲೂ ಹಳ್ಳಿಲ್ಲ ಅಷ್ಟೊಂದು ಇಷ್ಟಪಡ್ತಿದ್ದೆ ನೀನು. ಬಲ ನಡ್ಲ ಮಗ ಹೋಗೋದ? ಏನಿಲ್ಲಿದ್ದೀಯ ನೀನು? ಅಲ್ಲಿ ಏನು ಮಾಡೋಕ್ಕೆ ಬಿಡು, ಬರಕತ್ತೆ. ಇಲ್ಲೇ ಇನ್ನೂ ಕೆಲಸ ಅದೇ ಕತೆ. ಕೆಲಸ ಅದೇ, ವರ್ಕ್ ಜಾಸ್ತಿ ಅದೇ. ಇನ್ನು ಅಲ್ಲಿ ನಿಲ್ಲಿಂಗೆ ಪೌಂಡರ್ ಮಾಡೋಕ್ಕಾಗಿಲ್ಲ. ಇನ್ನೂ ಸದ್ಯಕ್ಕೆ ಇನ್ನೊಂದು 6 ತಿಂಗಳು ಬರೋಕ್ಕಿಲ್ಲ. ಇಲ್ಲೇ ಇರೋದೇ ಕೆಲಸ ಜಾಸ್ತಿ ಆಗ್ಬಿಡ್ತೆ ಕಣ. ಅದಕ್ಕೆ ಏನಿಲ್ಲ, ಇನ್ನೇನಿಲ್ಲ ಅಷ್ಟೇ. ಅಯ್ಯೋ ಹಂಗೇನಿಲ್ಲ ಕಣಪ್ಪ. ಅಲ್ಲೋ ಏನಾರು ಅವತ್ತು ಓದಾಡ್ಕೊಂಡು ಬರ, ಅದಕ್ಕೇನಾರು ಬೇಜಾರು ಮಾಡ್ಕೊಂಡು ಹಿಂಗೆ ಬರ್ದಂಗಿದೆಯೇ ಏನು ಅಂದ್ಕೊಂಡು ಅದಕ್ಕೆ ವಿಚಾರಿಸ್ಕೊಬರೋದು ಅನ್ಕೊ ಬಂದೆ ಕಲ ಮಗ. ಏನೋ ಒಂದು ಮಾತು ಬರ್ತದೆ ಹೋಯ್ತದೆ. ಎಂಥರ ಮನೇನೂ ಯಾರ ಮನೆ ಜಗಳಾಡಕ್ಕಿಲ್ವಪ್ಪ. ನಾನೇನು ಜಗಳಾಡಕ್ಕೆ ಬಂದಿದ್ನ? ಕೇಳಿದ ಅಷ್ಟೇ. ಅಕೌಂಟಲ್ಲಿ ದುಡ್ಡು ಏನಾಯ್ತಲ್ಲ, ನನಗೊಂದು ಮಾತು ಹೇಳ್ದಂಗೆ ಎತ್ಕೊಂಡಿದ್ಯಲ್ಲ ಅಂತ ಅಂದಿದ್ದು ಅಷ್ಟೇ. ಅಷ್ಟು ಬಿಟ್ರೆ ಆ ವಿಷಯದ ಬಗ್ಗೆ ನಾನು ಇನ್ನೇನಾರು ತಲೆಗೆಡ್ಸ್ಕೊಂಡಿದ್ದಾನ, ಇನ್ನೇನಾರು ಅಂದಿದ್ದಾನೆ ನಾನು? ಅಷ್ಟಕ್ಕೆ ನೀನು ಹಿಂಗೆ ಬಂದು ಇಲ್ಲಿ ಇತ್ಕೊಂಡಿದ್ಯಲ್ಲ, ನೀನು ಚಂದವಲ್ಲ ನಿನ್ನ ಮಗ? ಚಂದವಾಗಿ ಹೇಳು. ಅಯ್ಯೋ ನಾನು ಅದು ಮುನ್ಸಲೆ ಮಡಿಕೊಂಡಿಲ್ಲ ಬಿಡು. ನಾನೇನು ಅದನ್ನೇನು ಮುನ್ಸಲೆ ಮಡಿಕೊಂಡಿಲ್ಲ ಕತೆ. ನೀನು ಯಾಕಂಗೆ ಟೆನ್ಷನ್ ಮಾಡ್ಕೊತಿದ್ದಿ? ಅದ್ರ ಬಗ್ಗೆ ಏನು ಯತ್ನೆ ಮಾಡಿಲ್ಲ ಬಿಡು. ಅಯ್ಯೋ ನಾನು ಅದ್ರ ಬಗ್ಗೆ ಏನು ತಲೆಗೆಡ್ಸ್ಕೊಂಡಿಲ್ಲ ಕತೆ. ನೀನು ಅಷ್ಟೇ, ಅದನ್ನ ಮರ್ತು ಬಿಡು. ಕೊಟ್ಟನಲ್ಲಿ ದುಡ್ಡು 500 ರೂಪಾಯಿ ದುಡ್ಡ ಕೊಟ್ಟೆ. ಈ ರಸ್ಮಿ ಇವಳು ಬೇರೆ ನವ್ಯಂಗೆ ಬೇರೆ 50 ರೂಪಾಯಿ ಫೀಸ್ ಕಟ್ಬೇಕಂತಲ್ಲ. ಕಾಲೇಜಿಂದ ನನಗೆ ಫೋನ್ ಮಾಡ್ತಾ ಕುಂತವ್ರೆ. 5 ಒಳ್ಳೆ ಸರಿ ಆಯ್ತು ಕಣ. ನಿನ್ನ ಮಗಳಿಗೆ ಫೀಜ ನೀನು ಕಟ್ತಾನೆ, ಇನ್ಯಾರು ಕಟ್ಟಾರು? ನಿನ್ನ ಫೋನ್ ಬರ್ತಾನೆ, ಇನ್ಯಾರು ಫೋನ್ ಬಂದದು? ಇದೆಲ್ಲ ಮದುವೆ ಇದೇನು ಹಿಂಗಂತ ಇದ್ದೀ? ಅಲ್ಲ ನಿನ್ನ ಮಗಳು ಅಂತಿದೆಯಲ್ಲ ನೀನು. ಯಾವಾಗಲೂ ನಿನ್ನ ಮಕ್ಕಳು ಬೇರೆ ಇಲ್ಲ, ನನ್ನ ಮಕ್ಕಳು ಬೇರೆ ಇಲ್ಲ ಅಂತಿದ್ದೋನು. ಈಗ ನೀನು ಬಾಯಿಲಿಂತೆ ಮಾತು ಬರ್ಬೋದಾ? ನೀನು ಬೇರೆ ಇಲ್ಲ ಕಣ, ನಾನು ಬೇರೆ ಇಲ್ಲ ಕಣ ಅಂತಿದೆ. ಈಗ ಹೆಂಗಪ್ಪ ಹಿಂಗಡನೆ ಮಾಡ್ತಾಯಿದ್ದಿ? ನಿನ್ನ ಮಗಳು ನನ್ನ ಮಕ್ಕಳು ಅಂತ? ಸರಿ ಕನ್ನಡ, ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾಯಿದ್ದೀಯ. ಅದನ್ನ ಹೇಳ್ಕೊಟ್ಟನೆ ನೀನು ಅಲ್ವಣ? ನನಗೇನು ಗೊತ್ತಿತ್ತಣ್ಣ. ಅದನ್ನ ಹೇಳ್ಕೊಟ್ಟ ನೀನು ತಾನೇ. ಈಗ ನೀನು ಈಗ ಹೇಳ್ದ, ಈಗ ಇಷ್ಟ ಗಂಟು ಚೆನ್ನಾಗಿರ್ತಿಲ್ಲ, ಈಗ ಚೆನ್ನಾಗಿತ್ತು ಬಿಡು. ನೀನು ತಾನೇ ಹೇಳ್ಕೊಟ್ಟಿದ್ದು. ನೀನು ಹೇಳ್ಕೊಟ್ಟಿದ್ದಕ್ಕೆ ಗೊತ್ತಾಗಿದ್ದು ನನಗೆ. ಇಲ್ಲ ನನಗೇನು ಗೊತ್ತಾಯ್ತಿತ್ತು? ಅಲ್ಲ 70 ರೂಪಾಯಿ ದುಡ್ಡು ಅಕೌಂಟಿಂದ ಎತ್ಕೊಬಿಟ್ಟೆ ಅಂದ್ಬಿಟ್ಟು ಅದನ್ನೇ ದೊಡ್ಡರಾಗಲೇ ಮಾಡ್ದೆ. ಆಗಲೇ ಗೊತ್ತಾಗಿದ್ದು ನನಗೆ. ನನಗೂ ನೀನು ಬೇರೆ ಇಲ್ಲ, ನಾನು ಬೇರೆ ಇಲ್ಲ ಅಂತಾನೆ ಅನ್ಕೊಂಡಿದ್ದು ನಾನು. ಆಗಲೇ ಗೊತ್ತಾಯ್ತು ಕಂತೆ ಬಿಡೋಣ. ಇನ್ನೇನಣ್ಣ? ರಶ್ಮಿ ಬಾವನ್ಗೆ ಏನಾರು ಕೊಡು. ಏನು ಬೇಡಕದ್ ಬಿಡಪ್ಪ, ಬೇಡ. ದೊಡ್ಡ ಮನ್ಸಾಗಿ ಹೋಗಿದ್ದೀನಿ ನೀನು. ಬೇಡ ಬಿಡು. ಮನ್ಸಲ್ಲಿ ದ್ವೇಷ ಮಾಡಿಕೊ, ಸಾಧು ಸಮಟ್ಗೂ ಆಗಿದೆ. ಅಲ್ಲ ಎಷ್ಟು ಮಟ್ಕಂತ ಇದ್ದೀನಿ ನೋಡು. ನಮ್ಮ ಅಣ್ಣ ನೀನು ಬಂದವನಲ್ಲ ಖುಷಿ ಪಡ್ದಾನೆ ಬಿಟ್ಟು ಯಾವ ಥರ ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಹಂಗಲ್ಲ, ನನ್ನ ಮಗಳು ಬೇರೆ ನಿನ್ನ ಮಗಳು ಬೇರೆ ಅಂತ ಹಿಂಗಡ್ಸ್ತಾ ಕುಂತಿದ್ದೀಯಲ್ಲ ನೀನು. ನೀನು ಪರವಾಗಿಲ್ಲಕ್ಕಲ್ಲ, ಸುಮಾರಾಗಿ ಮಾತಾಡೋದು ಕಲ್ತಿದೆಯೇ. ನನ್ನ ಮನ್ಸಲ್ಲಿ ಯಾವತ್ತೂ ಆ ಥರ ಅಂದ್ಕೊಂಡಿದ್ದಿಲ್ಲ ನಾನು. ಸರಿ, ನೀನು ಬೇರೆ ನಾನು ಬೇರೆ ಅಂತ ನನ್ನ ಮನ್ಸಲ್ಲೂ ಬಂದಿತ್ತಿಲ್ಲ. ನೀವೇ ತೋರಿಸ್ಕೊಟ್ಟಿದ್ದು ಕನ್ನಡ. ನೀನು ತೋರಿಸ್ಕೊಟ್ಟಿದ್ದಿ ಮತ್ತು ನನಗೆ ಗೊತ್ತಾಗಿರೋದು. ಇಲ್ಲಾಂದ್ರೆ ನನಗೆ ಹೆಂಗೆ ಗೊತ್ತಾಯ್ತಿತ್ತು? ಇದೊಳ್ಳೆ ಸರಿ ಆಯ್ತಪ್ಪ. ಇದ್ದಕ್ಕಿದ್ದಂಗೆ ಎಲ್ಲರೂ ಎದ್ದು ಬಂದು ಎದ್ದು ಗೊತ್ತಿರಂತೆ. ನಿಂದು ಬೇರೆ ಲೆಕ್ಕ, ನನ್ನ ಲೆಕ್ಕಕ್ಕಿಲ್ವಣ? ನಾನು ಎಷ್ಟು ಮಾಡ್ದಣ ಅದನ್ನ ಅರ್ಥ ಮಾಡ್ಕೊಂಡ ನೀನೇ ಕಲ್ಸ್ಕೊಟ್ಟಿರೋದು ನನಗೆ. ನನಗೆ ಗೊತ್ತಿಲ್ಲ, ಬುದ್ಧಿಯೇ ಕಲಿಸ್ತೋನೆ ನೀನು. ಸರಿಯಾ? ಸುಮ್ಮನೆ ಜಾಸ್ತಿ ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಹೋಗಿ ಊಟ ಮಾಡಾಗು. ಊಟ ಕಾಣ್ತಾನೆ ಬಂದಿನಿ ಕಲ್ಲ ನಿನ್ನ ಮನೆಗೆ. ಊಟ ಉಣ್ಣಕ್ಕೆ ನಾನು ಏನೋ ಹೊಸ ವರ್ಷಕ್ಕೆ ಬರ್ನಿವಲ್ಲ, ತಡೀಲಿ ಹೋಗಿ ಮಾತಾಡ್ಸ್ಕೊಂಡು ಕರ್ಕೊಬರೋದ ಮನೆಗೆ ಅನ್ಕೊಂಡು ನಾನು ಬಂದರೆ ನೋಡಿ ಯಾವ ಥರ ದಿಮಾಕುನ್ ಮಾತಾಡ್ತಿದ್ದೀನಿ ನೀನು ಅಂತ.
ನೀನು ಕಟ್ಲಿ ಅಂದ್ಬಿಟ್ಟು ನಿನ್ನ ನಂಬ್ಕೊಂಡು ಉಡ್ಸ್ಕೊಂಡಿದ್ದಾನಲ್ಲ ಮಕ್ಕಳನ್ನ ನಾನು ಫೀಸ್ ಕಟ್ಟಿ ನಾನು ಓದಿಸೋ ಕಾರಣ ನಾನು ನಿನ್ನ ನಂಬ್ಕೊಂಡು ನಾನು ಉಡ್ಸ್ಕೊಂಡು ಕೂತಿಲ್ಲ ಕಣಪ್ಪ ನೀನೇ ಐತಿತ್ತಿಲ್ಲ ಧರ್ಮಾತ್ಮ ಆಗ್ಲಿಂದನೂ ನನ್ನ ಮಕ್ಕಳನ್ನ ಹೆಂಗೆ ಓದಿಸ್ಬೇಕು ಬಿಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಓ ಯಾವ್ಯಾವ ಥರದಲ್ಲಿ ಮಾತಾಡ್ತಾ ಇದೀನಿ ನೋಡು. ದುಡ್ಡು ದಾವಲತ್ತು ನಿನಗೆ ದಾವಲತ್ತು ನನಗೆ ಕಂದ್ಬಿಡು ದಾವಲತ್ತು ಕತೆ. ಮನೆ ಮಕ್ಳಿಗೆ ಬಂದವ್ರನ್ನ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಮೊದಲು ಮುರುವದಿ ಕಲ್ತ್ಕೊಂಡು ನೀನು ಆಮೇಲೆ ಇದು ಮಾಡಿವೆ. ಇವ್ನು ಒಬ್ಬನೇ ಸರಿ ದುಡ್ಡು ಕಂಡಿರೋನು ಪ್ರಪಂಚದ ಮೇಲೆ ಯಾರ ತವರ ದುಡ್ಡಿದ್ದದ ಯಾವ ಥರ ಮಾತಾಡ್ತಾವ್ ನೋಡು. ಓಹ್ ಎಲ್ಲ ನೀನೇ ನೋಡಿ ಕಳ್ಸ್ಕೊಟ್ಟಿದ್ದು ನೀವೇ ಥರ ಕಲಿಸಿದ್ದು ದುಡ್ಡನ್ನ ಮಕ್ಕ ನೋಡಬೇಕು ದುಡ್ಡೇ ಮುಖ್ಯ ಅನ್ನೋದು ನಾನು ನೀನೇ ಅರ್ಥ ಮಾಡ್ಸಿದ್ದು ನನಗೆ. ಇನ್ನೇನು ನಾನಾಗಾರು ಮಾಡ್ತಿದ್ದೆ ಅಲ್ವಾ ತರೋದು ಬಿಡೋದು ಏನೋ ನಾನು ನಡಿಪಂದು ಮಾಡ್ಕೊಬೈತಿಲ್ವಾ ಹೇಳು. ಓ ಏನೋ ಮಾಡ್ಕೊಬೋತಿಲ್ವಾ ಕೈ ಬಿಡ್ಸ್ಕೊಂಡಾರು ನೀನೇ ತಾನೇ ನಾನೇನು ಮಾಡಂಗಿದ್ದದು. ಸುಮ್ಮನೆ ಗಲಾಟೆ ಯಾಕೆ ಸುಮ್ಮನೆ ನಗಿತಾ ಹೋಗು ಕುತ್ಕಲ್ಲ. ಏನು ನಿನ್ನ ಮನೇಲೆ ಇತ್ಕೊಂಡು ಹಾಸ್ಕೊಂಡು ಕುಡ್ಸ್ಕೊಂಡು ಉಣ್ಣಕ್ಕೆ ಬಂದಿಲ್ಲ ಕತೆ ಅಷ್ಟು ಗತ್ ಕೆಟ್ಟು ಹೋಗಿಲ್ಲ ಕತೆ ನಾನು. ಇದೊಳೆ ಸರಿ ಆಯ್ತಪ್ಪ ನಿಂದೊಳೆ ಒಳ್ಳೆ ತೀಟ ಜಗಳ ತೆಗಿತೀಯಲ್ಲ ನೀನು. ಐ ಏನೋ ಈಗ ಏನೇ ನೀನು ಅಲ್ಲ ಏನೋ ಬಿದ್ದಿರೋರು ಬಿಸಿಲು ಕೊಟ್ಟರೆ ಬಂದೆ ಅದು ಗೊತ್ತಿರಂತೆ ಹೊಸ ವರ್ಷಕ್ಕೆ ಬಂದಿಲ್ಲ ನನ್ನ ತಮ್ಮ ಅಂದ್ಕೊಂಡು ಹೊಟ್ಟೆ ಹುರ್ಕೊಂಡು ಕರೆಯಕ್ಕೆ ಬಂದಿನಲ್ಲ ಅಕ್ಕಿ ಮಾತ್ಕೊಳ್ಳೋದು ನಿಮ್ಮ ಕೈಲಿ ಕೇಳಬೇಕು ನಾನು ಅಲ್ವಲ್ಲ. ಇಂಥ ಮಾತುಗಳನ್ನು ಮಾತಾಡಬೇಕು ನೀನು ಅಣ್ಣ ಅನ್ನೋದು ಕಂಡಂಗೆ ಎಷ್ಟು ದೂರ ಹಾಕಲ್ಲ ನಿನಗೆ. ನೀನು ದುಡ್ಡಿದ್ರೆ ನಿಂತ ಮಡಿಕಲ್ಲ ನಿನ್ನ ತರಪ ನಿಂತಕ್ಕೆ ಮಡಿಕಲ್ಲ ನಾನು ತಗ್ದು ತೋರ್ಬಿಡಕ್ಕಲ್ಲ ನೀನು ನಿನ್ನ ದುಡ್ಡನ್ನ ತರ್ಪವ. ಓಹೋ ಸರಿ ಬಿಡು ಇದಕ್ಕೆ ಹಿಂಗೆ ಕೂಗಾಡ್ತಾ ಇದ್ದೀನಿ ನೀನು ನಿನ್ನ ಪಾಪು ಕಾರಣ ಏನು ಅಂತ ಗೊತ್ತಕ್ಕಂತ ಹೋಗು ನನಗೆ. ಏನೆಲ್ಲ ಗೊತ್ತು ನಿನಗೆ ಏನು ಗೊತ್ತು ಅದೇನು ಗೊತ್ತು ಹೇಳು ಬಾವಾ ಯಾಕೆ ಹಿಂಗೆ ಕೂಗಾಡ್ತಾ ಇದ್ದೀರಾ? ಏನು ಕೂಗಾಡ್ತಾ ಇದ್ದಾನು ನಾನು ಕೂಗಾಡಕ್ಕೆ ಗಲಾಟೆ ಮಾಡಕ್ಕೆ ಬಂದಿದ್ದಾನೆ ಇಲ್ಲಿ. ಈಗ ಈಗೇನು ಅಂತ ನಿಂದು ಏನೀಗ ಏನೀಗ ಅದು ಏನು ಹೇಳಪ್ಪ ಏನು ಹೇಳಾರಲ್ಲ ಏನು ಹೇಳಾರು ಇನ್ನೊಂದ್ಸತಿ ನಿನ್ನ ಮನೆ ಬಾಕ್ಲು ಗೊತ್ತಿರಲ್ಲ ಯಾಕಡ್ದಲ್ಲಿ ಹೊಡೆದು ಕಳಿಸ್ಲಾ ನೀನು ಯಾಕಡ್ದಲ್ಲಿ ಹೊಡೆದು ಕಳಿಸು ಬಂದಿ ತಪ್ಪಾಯ್ತು. ಬಾವಾ ಏನಾಯ್ತು ಮಧು ಯಾಕೆ ಏನಂದ್ರಿ ನೀವು? ಸರಿ ನಾನೇನು ಅಂದ್ಬಿಟ್ಟು ಹಿಂಗೆ ಆಡ್ತಿದ್ದೀನಿ ನೀನು ನಮಗೆ ಬರೋಕಿಲ್ಲ ನಾವು ಕೆಲಸ ಅದ ನಮಗೆ ಈಗೇನೀಗ ಅಲ್ಲ ಎಷ್ಟು ಮಟ್ಟಿಗೆ ಮಾತಾಡ್ತಾವೆ ನೋಡು ನೀನು ಬಂದ್ರಷ್ಟು ಬಿಟ್ರಷ್ಟು ಅಲ್ಲ ಬಿದ್ದಿಲ್ಲ ಎಲ್ಲ ಇಲ್ಲೇ ನನಗೇನಿಲ್ಲ ಏನು ಇವರ ಸರಿ ದುಡ್ಡು ಮಡಿರೋರು ಯಾರು ಪ್ರಪಂಚದ ಮೇಲೆ ಯಾರು ತಾವರ ದುಡ್ಡಿದ ಏನು ಸೀಮ್ ಬಿದ್ದಷ್ಟು ದುಡ್ಡ ಗುಡ್ಡಿ ಹಾಕ್ಬಿಟ್ಟವ್ರೆ ಅದಕ್ಕೆ ಹಿಂಗೆ ನಾಟ್ಕಾಡೋದು ಹಿಂಗೆ. ನೀನು ಪೀಚ್ ಕಟ್ಲಿ ಅಂದ್ಬಿಟ್ಟು ಉಡ್ಸ್ಕೊಂಡಿದ್ದೆ ನಿನ್ನ ಕಂಡು ಉಡ್ಸ್ಕೊಂಡಿದ್ದೆ ನನ್ನ ಮಕ್ಕಳನ್ನ ನನಗೂ ದಕ್ಷತೆ ಕಟ್ಟಿ ಓದ್ಸೋಕ್ಕೆ. ಓಹ್ ಇವ್ನು ಕಟ್ಲಿ ಅಂತ ಕಾಯ್ತಿದ್ದೆ ನಾನು ಪಿಜ್ಜಾ. ಓ ಸರಿ ಬಿಡು ನಿಂದೊಳೆ ಅವಳೆ ಸರಿ ಐತಿಗೆ ನಾನು ಏನಂದೆ ಅಂದ್ಬಿಟ್ಟು ಹಿಂಗೆ ಹಾರಾಡ್ತಿದ್ದೀನಿ ನೀನು. ಬಾವಾ ಅದೇನು ಮಾತಾಡ್ಬೇಕು ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದಲ್ವಾ ಯಾಕೆ ಹಿಂಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಏನು ಮಾತಾಡೋರು ಇನ್ನೇನು ಮಾತಾಡೋರು ಇನ್ನು ಮಾತಾಡ್ತಾ ಕೂತ್ಕೊತೀನಿ ನೋಡು ರಶ್ಮಿ ನೋವೇ ಬಂದರೆ ಕಳಿಸು ಬಸ್ಸಲ್ಲೇ ಹೋಗ್ಬೇಕಂತೇನು ಅವಳು ಬರೋದು ಲೇಟ್ ಆಯ್ತು ನಾನು ಹೋಯ್ತೀನಿ ಆಗನು ಇಸ್ಕೊಬೇಡ ಇಲ್ಲಿ. ಅಲ್ಲ ಬಾವಾ ಇಷ್ಟ ಇದ್ರೆ ಇರಿಸಿ ಕಷ್ಟ ಆದರೆ ಬೇಡ ಅದಕ್ಕೇನಕ್ಕೆ ಇರ್ಸ್ಕೋಬೇಡ ಅಂದರೆ ನನ್ನ ಬಲವಂತ ಮಾಡಿ ಇರ್ಸ್ಕೋತಿದ್ದ ನಿಮ್ಮ ಮಗಳನ್ನ. ಏನು ಈ ಥರ ಎಲ್ಲ ಮಾತಾಡ್ತೀರಾ ಬಾವಾ ನೀವು? ಅದನ್ನೇ ಹೇಳಿದ್ದು ನಾನು ಇರ್ಸ್ಕೊಬೇಡ ನೀನು ಬಂದರೆ ಹೋಯ್ತು ನಿಮ್ಮ ಅಪ್ಪ ಹೋಗು ನಿಮ್ಮ ಮನೆಗೆ ಅಂತಾನು. ಇಲ್ಲೇನು ಕೆಲಸ ನಮಗೆ ದೊಡ್ಡವ್ರ ತಾವು ಬಡವ್ರಿಗೆ ಕೆಲಸ ಅಲ್ಲಕತ್ತೆ ಏನೋ ನನ್ನ ತಮ್ಮ ಅಂದ್ಕೊಂಡು ನಾನು ಬಂದರೆ ದುರಂಕಾರದಲ್ಲಿ ಮಾತಾಡ್ತಾನೆ ದುರಂಕಾರದಲ್ಲಿ ಅದೆಷ್ಟು ದಿವ್ಸ ಗಂಟೆ ದುರಂಕಾರ ಇದ್ದು ನಾನು ನೋಡ್ತೀನಿ ನನಗೂ ಗೊತ್ತು ನೋಡ್ತೀನಿ ನಾನು ಅದೆಷ್ಟು ದಿವ್ಸ ಗಂಟೆ ಮೆರ್ದನು ಮೆರೀಲಿ ಉಂಕೊಂಡು ಹೋಗು ನನಗೆ ದುರಂಕಾರ ಕತೆ ಜನಗಳೆಲ್ಲ ಹಂಗೆ ಅಂತಾರೆ ಕತೆ ದುರಂಕಾರದಲ್ಲಿ ತೇಳ್ತಾನೆ ಮಾದೇವ ಅಂದ್ಬಿಟ್ಟು ಅಂದ್ರೆ ಅಂದಿ ಹೋಗು ಸುಮ್ಮನೆ ನೀನು ತಲೆಗೆಡ್ಸ್ಕೊಬೇಡ ನನ್ನ ಬಗ್ಗೆ ನಂಗೆ ದುರಂಕಾರ ಇದ್ರೆ ಇರ್ತದೆ ನನಗೂ ನಾನು ಮಾಡಷ್ಟು ಮಣ್ಣ ಅಂತ ಆಸೆಯಿಂದ ಮಾಡೀನಿ ನಿನ್ನ ಕೈಲಿ ನೀನು ಹೇಳ್ಸ್ಕೋಬೇಕಾಗಿಲ್ಲ ಹೋಗೋಣ ನಾವು ಅಯ್ಯಯ್ಯ ಹೋಯ್ತೀನಿ ಇರಲ್ಲ ಹೋಗೋಂತ ಅಸ್ತತಿ ಅನ್ಬೇಡ ಏನು ನಿನ್ನ ಮನೆಗೆ ಹಾಸ್ಕೊಂಡು ಕುಡ್ಸ್ಕೊಂಡು ಉಣ್ಣಕ್ಕೆ ಬಂದಿಲ್ಲ ಕತೆ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.